ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ಏನಂತಂದರೆ, ನಾನು ಇಡೀ ಕರ್ನಾಟಕನ ಸೋಲೋ ಟ್ರಾವೆಲ್ ಮಾಡಬೇಕು. ಲೈಕ್ ಇಡೀ ಕರ್ನಾಟಕ ಅಂದರೆ ಎವ್ರಿ ಡಿಸ್ಟಿಕ್ಸ್ಗೆ ಹೋಗಬೇಕು. ಅಲ್ಲಿ ಏನೇನು ಫೇಮಸ್ ಆಗಿರ್ಬೋದು, ಇಲ್ಲ ಹಿಡನ್ ಸ್ಪಾಟ್ಸ್ ಆಗಿರ್ಬೋದು, ಅದೆಲ್ಲ ತಿಳ್ಕೊಬೇಕು ನನ್ನ ಕೈಲಾದಷ್ಟು. ನಾನು ಸೋಲೋ ಟ್ರಾವೆಲ್ ಮಾಡಬೇಕು ಅಂತ ಅಂದಿದ ತಕ್ಷಣ ಎಲ್ಲರೂ ಏನಕ್ಕೆ ನೀನು ಹುಡುಗಿ ಆ್ಯಂಡ್ ಯಾರೂ ಬಿಡಲ್ಲ, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಟ್ರಾವೆಲ್ ಎಲ್ಲ ಬೇಡ ಅದು ಇದು ಅಂತ ತುಂಬಾ ಹೇಳಿದ್ರು. ಬಟ್ ಆದರೆ ನಾನು ಟ್ರಾವೆಲ್ ಮಾಡೋ ಥರ ಹುಡುಗಿ ಅಲ್ಲ ಅಂತಂದರೆ ನನಗೆ ಒಂದಿನ ಟ್ರಾವೆಲ್ ಮಾಡಿದ್ರೆ ಒಂದು ವಾರ ಎದಳಲ್ಲ ಆ ಥರ. ಇವತ್ತು ಅಷ್ಟೇ ಜಸ್ಟ್ ನಾನು ಒಂದಿನ ಟ್ರಾವೆಲ್ ಮಾಡ್ಕೊಂಬಂದೆ, ನನ್ನ ಕೈಲಿ ಆಗ್ತಾಯಿಲ್ಲ, ಆ ಥರ ಇದೆ. ಹಾಗೆ ನಾನು ಒಂದಿನ ಟ್ರಾವೆಲ್ ಮಾಡಿದ್ರೆ ಆಗಲ್ಲ. ಬಟ್ ಸ್ಟಿಲ್ ಏನೋ ಒಂದು ಕಡೆ ಎಲ್ಲ ಕಡೆ ಹೋಗೋಣ, ಇವಾಗ ಮಾಡಿಲ್ಲ ಅಂದರೆ ಯಾವಾಗ ನಾನು ಮಾಡ್ತೀನಿ. ನನಗೆ ಗೊತ್ತಿಲ್ಲ ಏನಕ್ಕೆ ಇದು ನನ್ನ ಮೈಂಡ್ಗೆ ಬಂತು ಅಂತ. ಇಲ್ಲ ನಾನು ಕ್ಯೂರ್ ಮಾಡ್ಕೊಳಕ್ಕಾಗಿರ್ಬೋದು, ಲೈಕ್ ಒಂದು ಚೇಂಜ್ಗಾಗಿರ್ಬೋದು, ಗೊತ್ತಿಲ್ಲ. ನಾನು ಡಿಸೈಡ್ ಮಾಡಿದೆ ಈ ಥರ ಟ್ರಾವೆಲ್ ಮಾಡಬೇಕು ಅಂತ. ಸೊ ತುಂಬ ಜನ ಕ್ವೆಶನ್ಸ್ ಇದೆ, ನಿಜವಾಗ್ಲೂ ಸೋಲೋ ಟ್ರಾವೆಲ್ ಮಾಡ್ತಾಯಿದ್ದೀರಾ? ನಿಜವಾಗ್ಲೂ ಸೋಲೋ ಟ್ರಾವೆಲೇ ಮಾಡ್ತಿರೋದು. ಆ್ಯಂಡ್ ಯಾರೂ ಇಲ್ಲ, ಬಟ್ ಆವಾಗ ಸ್ಟ್ರೇಂಜರ್ಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಕನೆಕ್ಟ್ ಆಗ್ಬೋದೇನೋ ಆ ಪ್ಲೇಸಸ್ಗೆ ಹೋದಾಗ. ಬಟ್ ಎಲ್ಲ ಕಡೆನೂ ನಾನು ಸೋಲೋನೇ ಹೋಗ್ತಾ ಇರೋದು, ಟ್ರಾವೆಲ್ ಮಾಡ್ತಾ ಇರೋದು, ಬರ್ತಾ ಇರೋದಲ್ಲ. ಆ್ಯಂಡ್ ಅದರ್ ಥಿಂಗಸ್ ಲೈಕ್ ಬಜೆಟ್ ಎಷ್ಟು, ಆ ರೇಂಜಿಗೆ ಬಜೆಟ್ ಇದೆಯಾ? ಬಜೆಟೇ ಇಲ್ಲ, ಹೇಳ್ತಿಲ್ವಾ ನನ್ನ ಹತ್ರ ಬಜೆಟೇ ಇಲ್ಲ. ಹೆಂಗೆ ಹೋಗುತ್ತೆ ಆನ್ ದ ಫ್ಲೋ, ಲೈಕ್ ಹೇಗೆ ಏನು ಅಂತ ಏನೂ ಗೊತ್ತಿಲ್ಲ. ಸಮ್ ವಿಲ್ ಬಿ ಕೊಲಾಬ್ರೇಷನಲ್ಲಿ ಮಾಡ್ತೀನಿ, ಲೈಕ್ ಸ್ಟೇಸ್ ಆಗಿರ್ಬೋದೆಲ್ಲ. ಏನೋ ಪ್ಲ್ಯಾನ್ ನನಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಪ್ಲ್ಯಾನ್ ಇಲ್ಲ. ನೆಕ್ಸ್ಟ್ ಎಲ್ಲಿ ಏನು ಅಂತಲೂ ಪ್ಲ್ಯಾನ್ ಇಲ್ಲ. ಬಟ್ ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಎವ್ರಿ ಡಿಸ್ಟ್ರಿಕ್ಸ್ಗೆ ಹೋಗಬೇಕು ಅಂತ ನಾನಿವಾಗ ಬೀದರ್ಗೆ ಬಂದಿದ್ದೀನಿ, ಬೀದರಲ್ಲಿದ್ದೀನಿ. ಇವಾಗಲೇ ನಂಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಲೈಕ್ ತುಂಬ ಜನ ಲೈಕ್ ಬೀದರಲ್ಲಿರೋರಾಗಿರ್ಬೋದು. ಆ್ಯಂಡ್ ನಾನಿವತ್ತು ಒಂದಿನ ಹೋದಾಗಲೇ ಲೈಕ್ ತುಂಬ ಜನ ಸಪೋರ್ಟ್ ಮಾಡಿದ್ರು. ಲೈಕ್ ಒಂದು ಸ್ಟ್ರೇಂಜರ್ಸ್ ಸಿಕ್ಕಿದ್ರು, ಅವರು ತುಂಬ ಚೆನ್ನಾಗಿ ಎಲ್ಲ ಪ್ಲೇಸಸ್ ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ರು. ಲೈಕ್ ನಾನು ಎಲ್ಲ ಊರಿಗೆ ಹೋಗುವಾಗ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದಾಗ ನನಗೆ ಲೈಕ್ ನಮ್ಮೂರವರೇ ಅನ್ನೋ ಥರ ಟ್ರೀಟ್ ಮಾಡಿದ್ರು. ಯಾರೋ ಬೇರೆ ಅನ್ನೋನ್ ಪರ್ಸನ್ ಅಂತ ಟ್ರೀಟ್ ಮಾಡಿಲ್ಲ, ನಮ್ಮೂರವರೇ ಅಂತ ಅಂದ್ಬಿಟ್ಟು ಎಲ್ಲ ಜಾಗ ಎಲ್ಲ ತೋರಿಸಿ ತುಂಬ ಖುಷಿ ಆಯಿತು ನನಗೆ. ಇದೇ ಥರ ನಾನು ಎಲ್ಲ ಊರಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಊರಿಗೂ ಬರಬೇಕು ಅಂತ ಇದ್ದೀನಿ. ಎಲ್ಲ ಊರಿಗೂ ಅಂದರೆ ಎಲ್ಲ ಡಿಸ್ಟಿಕ್ಕಿಗೆ. ನನಗೆ ಗೊತ್ತಿಲ್ಲ ಎಲ್ಲ ಡಿಸ್ಟಿಕ್ಕಲ್ಲಿ ಎಲ್ಲ ತಾಲೂಕು ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆ್ಯಂಡ್ ಅಲ್ಲೆಲ್ಲ ಹೋಗೋಕ್ಕೂ ಆಗಲ್ಲ ಅಂದ್ಕೊತೀನಿ. ಬಟ್ ದೇವ್ರ ಆ ಶಕ್ತಿ ಕೊಟ್ಟರೆ ಹೋಗ್ತೀನಿ. ಇಲ್ಲ ಅಂತಂದರೆ ಮೇನ್ ಪ್ಲೇಸಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಆ ಡಿಸ್ಟ್ರಿಕ್ಸ್ಗಂತೂ ಡೆಫಿನೆಟ್ಲಿ ಹೋಗ್ತೀನಿ. ಎಲ್ಲ ಡಿಸ್ಟ್ರಿಕ್ಸ್ಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ. ಬೀದರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಎಲ್ಲಿ ಏನು ಅಂತ ಗೊತ್ತಿಲ್ಲ. ಅದು KGF ಟು ಬೀದರ್ ಅಂತಂದರೆ ಇಟ್ ವಾಸ್ ಲೈಕ್ ನನಗೆ 13 hours to 14 hours ಜರ್ನಿ ಅಂದ್ಕೊಳ್ಳಿ. ನಾನು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ 14 hours ಜರ್ನಿ ಇರುತ್ತೆ ಅಂತ. ಬಟ್ ಸ್ಟಿಲ್ ಹಾಗೆ ಹೀಗೆ ಟ್ರಾವೆಲ್ ಬಂದುಬಿಟ್ಟೆ. ಟ್ರೈನಲ್ಲಿ ಬಂದುಬಿಟ್ಟೆ. ಸೊ ಇನ್ನು ಮುಂದೆ ಏನಾಗುತ್ತೆ ಐ ಡೋಂಟ್ ನೋ. ಯೂಟ್ಯೂಬಲ್ಲಿ ಎವ್ರಿ ವ್ಲಾಗ್ಸ್ ಹಾಕ್ತೀನಿ, ಲೆಂತಿ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ. ನಿಮ್ಗೆ ಗೊತ್ತಾ, ನಾನು ತುಂಬ ಶೈ ಪರ್ಸನ್. ಹೆಂಗಂದರೆ ಹೋಗ್ಬಿಟ್ಟು ಒಬ್ಬರು ಮುಂದೆ ಕ್ಯಾಮ್ರಾ ಇಟ್ಕೊಂಡು ಮಾಡೋ ಥರ ಅಲ್ಲ. ಬಟ್ ಆದರೆ ಇದನ್ನ ಕಲಿತಾ ಇದ್ದೀನಿ. ನಾನು ಟ್ರಾವೆಲ್ ಮಾಡ್ತೀನಿ ಅಂದ ತಕ್ಷಣ ಯಾರು ಹಿಂಗೆ ಟ್ರಾವೆಲ್ ಮಾಡೋ ಹಂಗೆ ಟ್ರಾವೆಲ್ ಮಾಡೋ ಐಡಿಯಾ ಕೊಟ್ಟಿಲ್ಲ. ಲೈಕ್ ಹಿಂಗೆ ಶೂಟ್ ಮಾಡೋ ಹಂಗೆ ಶೂಟ್ ಮಾಡೋ ಯಾರೂ ಐಡಿಯಾ ಕೊಟ್ಟಿಲ್ಲ. ಬಟ್ ತುಂಬ ಸೇಫ್ ಆಗಿರು. ತುಂಬ ಜನ ನೋನ್ಗಿಂತ ಅನ್ನೋನ್ಸೇ ಎಷ್ಟೋ ಜನ ಸಪೋರ್ಟ್ ಮಾಡಿದ್ರು. ನೋನ್ ಪೀಪಲ್ಲು ನಂಗೆ ಕ್ಲೋಸ್ ಆಗಿರೋರು ಎಲ್ಲ ಸಪೋರ್ಟ್ ಮಾಡಿದ್ರು. ಇದರಲ್ಲೇ ಗೊತ್ತಾಯಿತು ಯಾರು ನಂಗೆ ಕ್ಲೋಸ್ ಇದ್ದಾರೆ, ಯಾರು ನಂಗೆ ಕ್ಲೋಸ್ ಇಲ್ಲ ಅಂತ. ಇಷ್ಟರಲ್ಲೇ ಗೊತ್ತಾಯಿತು. ದಟ್ಸ್ ನೈಸ್. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಎಲ್ಲ ಹೇಳಿದ್ರು ಅನ್ನೋನ್ಸ್ ನಂಬೇಡ, ಮೋಸ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಜೀವನದಲ್ಲಿ ಗೊತ್ತಿರೋರನ್ನ ನಂಬಿ ಎಷ್ಟೋ ಸತಿ ಮೋಸ ಹೋಗಿದ್ದೇವಂತೆ. ಇನ್ನು ಗೊತ್ತಿಲ್ಲದೆ ಇರೋರನ್ನ ನಂಬಿ 1 ಸತಿ 2 ಸತಿ ಮೋಸ ಹೋದರೆ ಏನು ತಪ್ಪಿಲ್ಲ ಅಂತ. ಬಟ್ ಆದರೆ ನಮ್ಮ ಸೇಫ್ಟಿಗೆ ಹೇಳ್ತಾ ಇರೋದು ಗೊತ್ತು. ನಾನು ಯಾರನ್ನೂ ಅಷ್ಟು ಈಸಿಯಾಗಿ ನಂಬಲ್ಲ. ಮತ್ತು ನನಗೆ ಗೊತ್ತು ಹೇಗೆ ಟ್ರಾವೆಲ್ ಮಾಡಿ, ಯಾವಾಗ ಯಾರಾದರೂ ಕೈ ಕೊಟ್ಟರು ಹೇಗೆ ಟ್ರಾವೆಲ್ ಮಾಡೋದು, ಹಿಂಗೆ ಏನು ಅಂತ ನನ್ನ ಹುಷಾರಲ್ಲಿ ನಾನು ಇರ್ತೀನಿ ಖಂಡಿತ. ಆ್ಯಂಡ್ ನೀವೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಐಡಿಯಾಸ್ ಕೊಟ್ಟಿದ್ದಾರೆ. ಎಲ್ಲ ಐಡಿಯಾಸ್ ತೊಗೊಂಡು ಇದೊಂದು ಟ್ರಿಪ್ನ ಸಕ್ಸಸ್ಫುಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಸೊ ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ. ಏನಿಲ್ಲ, ನಿಮ್ಮೂರಿಗೆ ಬಂದಾಗ ನಿಮ್ಮ ಮಗಳ ಥರನೇ ನೋಡ್ಕೊಂಡು, ಇಲ್ಲ ನಿಮ್ಮ ಫ್ರೆಂಡ್ ಥರ, ನಿಮ್ಮ ತಂಗಿ ಥರ ಎಲ್ಲ ಟ್ರೀಟ್ ಮಾಡಿದ್ರೆ ಸಾಕು. ಎಲ್ಲಲ್ಲಿ ಏನೇನಿದೆ, ಯಾಕಂದರೆ ಎಲ್ಲ ನನಗೆ ಗೊತ್ತಿರಲ್ವಲ್ಲ. ಈ ಲೋಕಲಿಟ್ಸ್ಗೆ, ಆ ಊರಿನ ಜನಕ್ಕೆ ಎಲ್ಲ ಗೊತ್ತಿರುತ್ತೆ, ಇಲ್ಲಿ ಹಿಂಗಿದೆ ಅಲ್ಲಿ ಹಂಗಿದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಸೊ ನಿಮ್ಮ ಪ್ಲೇಸಲ್ಲೆಲ್ಲ ಏನೇನಿದೆ, ಹೇಗೆ ಏನು ಅಂತ ನಾನು ಬರೋಕ್ಕೆ ಮುಂಚೆನೇ ನಾನು ಹೇಳ್ತೀನಿ ಯಾವ ಪ್ಲೇಸಸ್ಗೆ ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಮೋರ್ ಅಂತಂದರೆ ನಾನು ಮೇಲಿಂದ ಬರ್ತಾ ಇರೋದು ಏನಕ್ಕೆ ಬೀದರಿಂದನೇ ಅಂತ ಚೂಸ್ ಮಾಡಿದೆ ಅಂದರೆ,
ಲೈಕ್ ಇವಾಗ ನಾನು ಇರೋದು KGF, ಸೊ ಕೋಲಾರಿಂದ. ನಾನು ಡೌನಿಂದ ಅಪ್ಪಿಗೆ ಹೋಗೋವಾಗ ಲೈಕ್ ಹೆಂಗಂತಂದರೆ ನೆಕ್ಸ್ಟ್ ಪ್ಲೇಸ್ಗೆ ಹೋದಾಗ ಇಲ್ಲ ಏನು ನಿನ್ನ ಕೈಲಿ ಆಗಲ್ಲ ಬಂದುಬಿಡು ಅಂತಂದರೆ ನಾನು ವಾಪಸ್ ಬಂದುಬಿಡ್ತೀನಿ. ಬಟ್ ಆದರೆ ಆ್ಯಂಡ್ ಈವನ್ ನನ್ನ ಕೈಲಿ ಆಗಿಲ್ಲ ಅಂದರೂ ಲೈಕ್ ಮನೆ ಹತ್ರನೇ ಎಲ್ಲ ಹೋಗ್ಬಿಡೋಣ ಅನಿಸ್ಬಿಡುತ್ತೆ. ಆ ಥರ ಸೆಲ್ತಾ ಹೇಳ್ತಾರಲ್ಲ, ಲೈಕ್ ಹೋಗ್ಬಿಡ್ಬೇಕು ಅಂತ ಆ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾರ್ಟೆಡ್ ಫ್ರಮ್ ಬೀದರ್. ಸೊ ಹೆಂಗಿದ್ರು ನಾನು ವಾಪಸ್ ಮನೆಗೆ ಹೋಗ್ಬೇಕಂದ್ರೂ ನಾನು ಎಲ್ಲ ಸ್ಟೇಟ್ಸ್ನೂ ಇದು ಮಾಡ್ಕೊಂಡೇ ಹೋಗ್ಬೇಕಲ್ವ, ಅಟ್ಲೀಸ್ಟ್ ಸ್ವಲ್ಪ ಸ್ಟೇಟ್ಸ್ನಾದರೂ. ಸೊ ಅದಕ್ಕೋಸ್ಕರ ಬೀದರಿಂದನೇ ಸ್ಟಾರ್ಟ್ ಮಾಡೋಣ. ನನಗಿಲ್ಲಿ ಯಾರೂ ಗೊತ್ತಿಲ್ಲ, ನಾರ್ತ್ ಕರ್ನಾಟಕ ಸೈಡ್ ಆಗಿರ್ಬೋದು, ಅಷ್ಟು ಜನ ಯಾರೂ ಗೊತ್ತಿಲ್ಲ. ಲೈಕ್ ಇವಾಗ ಒಂದು ಅವರು ಇವರು ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೆ ಬೀದರು, ಈ ಗುಲ್ಬರ್ಗ, ರಾಯಚೂರು ಆ ಕಡೆ ಎಲ್ಲ ಅಷ್ಟು ಯಾರೂ ಗೊತ್ತಿಲ್ಲ ನನಗೆ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟು ನನಗಿರಬೇಕು. ನಿಮ್ಮ ಮನೆ ಮಗಳು ಥರನೇ ಟ್ರೀಟ್ ಮಾಡಿಕೊಂಡು ನನಗೆ ಈ ಟ್ರಿಪ್ಪಲ್ಲಿ ಸಪೋರ್ಟ್ ಮಾಡಿ, ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಯೂಟ್ಯೂಬ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಏನೇ ಒಂದು ಪ್ರಾಬ್ಲಮ್ಸ್ ಆದರೂ ಡೆಫಿನೆಟ್ಲಿ ತುಂಬ ಜನ ಹೇಳಿದ್ರು ಹಿಂಗೆ ಮಾಡು ಹಂಗೆ ಮಾಡು ಅಂತ, ಎಲ್ಲ ಮಾಡ್ತೀನಿ. ಐ ವಿಲ್ ಫಾಲೋ. ಸಬ್ಸ್ಕ್ರೈಬ್ ಮಾಡಿ, ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲ ಮಾಡಿ. ಎಲ್ಲ ನಿಮ್ಮ ಕೈಲೇ ಇರೋದು. ಆ್ಯಂಡ್ ನೀವು ಮಾಡ್ತೀರಾ ಅಂತಲೂ ನಂಗೆ ಗೊತ್ತು. ಬಾಯ್ ಬಾಯ್.